ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸಾಲದ ಬಾಧೆ ತಾಳಲಾರದೆ ರೈತನೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಗೌರಿಬಿದನೂರು ತಾಲೂಕಿನ ಕುಂಟಚಿಕ್ಕನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಕುಂಟಚಿಕ್ಕನಹಳ್ಳಿ ಗ್ರಾಮದ ರೈತ ತಿಮ್ಮಯ್ಯ ಎಂಬ 55 ವರ್ಷ ವಯಸ್ಸಿನ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದ ರೈತ ಎಂದು ತಿಳಿದು ಬಂದಿದೆ. ನಿನ್ನ ಬೆಳೆಗೆ ಎಂದಿನಂತೆ ಜಮೀನಿನ ಕಡೆ ಹೋಗಿದ್ದ ರೈತ ಎಷ್ಟು ಹೊತ್ತಾದರೂ ಮನೆಗೆ ಬಾರದಿದ್ದಾಗ ಆತನ ಪತ್ನಿ ಶಶಿಕಲಾ ಪತ್ನಿಯನ್ನು ಹುಡುಕಿಕೊಂಡು ಜಮೀನಿನ ಕಡೆ ಹೋದಾಗ ಪತಿ ತಿಮ್ಮಯ್ಯ ತನ್ನ ಪಂಪ್ಹೌಸ್ನಲ್ಲಿ ಕ್ರಿಮಿನಾಶಕ ಸೇವಿಸಿ ತೀವ್ರ ಅಸ್ವಸ್ಥರಾಗಿ ನರಳಾಡುತ್ತಿರುವುದನ್ನು ಕಂಡ ಪತ್ನಿ ಶಶಿಕಲಾ ಗಾಬರಿಯಿಂದ ಕಿರುಚಿಕೊಂಡು ನೆರೆಹೊರೆ ಜಮೀನಿನ ರೈತರ ಸಹಕಾರದಿಂದ ತಕ್ಷಣ ನಗರದ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ತಿಮ್ಮಯ್ಯನಿಗೆ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರೈತ ತಿಮ್ಮಯ್ಯ ಸಾವನ್ನು ಅಪ್ಪಿದ್ದಾನೆ. ಮೃತ ತಿಮ್ಮಯ್ಯನಿಗೆ 1.5 ಎಕರೆ ಜಮೀನಿದ್ದು, ವರ್ಷದ ಹಿಂದೆ ಸಾಲ ಸೋಲ ಮಾಡಿ ಕೊರೆಸಿದ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿತ್ತು. ಜೊತೆಗೆ ಬೇರೆ ರೈತರ ಜಮೀನಿನ ಗುತ್ತಿಗೆ ಪಡೆದು ವ್ಯವಸಾಯ ಮಾಡುತ್ತಿದ್ದ ಶ್ರಮಜೀವಿ ತಿಮ್ಮಯ್ಯ ಉತ್ತಿ ಬಿತ್ತಿ ಇಟ್ಟಿದ್ದ ಬೆಳೆ ನಷ್ಟವಾಗಿ ರೈತ ತಿಮ್ಮಯ್ಯನ ಸಾಲದ ಸುಳಿಯಲ್ಲಿ ಸಿಲುಕಿದ್ದನು. ಕೃಷಿಗಾಗಿ ಬ್ಯಾಂಕಿನಲ್ಲಿ 1 ಲಕ್ಷ ರೂಪಾಯಿಗಳ ಸಾಲ, ಧರ್ಮಸ್ಥಳ ಸಂಘ, ಸ್ತ್ರೀಶಕ್ತಿ ಸಂಘ ಹಾಗೂ ಖಾಸಗಿ ವ್ಯಕ್ತಿಗಳಿಂದಲೂ ಸಾಲ ಪಡೆದಿದ್ದ ತಿಮ್ಮಯ್ಯ ಸಾಲಗಾರರ ಬಾಧೆ ಜಾಸ್ತಿಯಾಗಿ ಸಾಲ ತೀರಿಸಲು ಸಾಧ್ಯವಾಗದೆ ಸಾವಿಗೆ ಶರಣಾಗಿದ್ದಾನೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಂಚನಹಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ.